ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕಿರಿ ಕಡ್ಡ. ನಾನು ನಿಮ್ಮ ಏಕೆ. ನಾನು ನಿಮ್ಮ ವಿ.ಕೆ. ಐ.ಪಿ.ಎಲ್‌ನ 2ನೇ ಮ್ಯಾಚ್ ಆಗಿರುವಂತಹ ಎಂ.ಐ ಮತ್ತು ಕೆ.ಕೆ.ಆರ್ ಬಗ್ಗೆ ಇವತ್ತು ಡಿಸ್ಕಷನ್ ಮಾಡೋಣ. ಯಾರು ಬಲಿಷ್ಠವಾಗಿದ್ದಾರೆ, ಯಾರು ಅವರ ಐ.ಪಿ.ಎಲ್ ಜರ್ನಿನ ಶುಭಾರಂಭ ಮಾಡ್ತಾರೆ ಅಂತ ನೋಡೋಣ. ಫಸ್ಟ್ ಎಂ ಐ ಬಗ್ಗೆ ಮಾತಾಡೋದಾದ್ರೆ ಎಂ ಐ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾರೆ ಮಗ. ಹಿಂಗೆ ಅನಿಸುತ್ತೆ. ಹೌದಪ್ಪ, ಸೂರ್ಯಕುಮಾರ್ ಯಾದವ್ ವರ್ಲ್ಡ್ ಕಪ್ ಕ್ಯಾಪ್ಟನ್ನು, ಹಾರ್ದಿಕ್ ಹೌದು. ಪಾಂಡ್ಯ, ಬೂಮ್ರಾ ಒಳ್ಳೆ ಫಾರ್ಮ್ ಅಲ್ಲಿ, ರೋಹಿತ್ ಶರ್ಮಾ ಅಂತೂ ಫುಲ್ ಫಿಟ್ ಆಗಿ ಬಂದಿದಾರಪ್ಪ ಟೀಮಲ್ಲಿ. ನಂಗೆ ಯಾಕೋ ಈ ಸಲ ಟಕ್ಕರ್ ಕೊಡುವಂತ ಟೀಮ್ ಅಂತ ಕಾಣಿಸ್ತು. ಅದರಲ್ಲೂ ವರ್ಲ್ಡ್ ಕಪ್ ಗೆಲ್ಸಿರೋ ಕ್ಯಾಪ್ಟನ್ ಬೇರೆ. ಹಾ, ಹಾರ್ದಿಕ್ ಪಾಂಡ್ಯ ಅಂತೂ ಫುಲ್ ಜೋಶಲ್ಲಿದ್ದಾರೆ. ನೋಡ್ಬೇಕು. ಇನ್ನು ಆರ್ ಸಿ ಬಿ ಟೀಮ್ ತರನೇ ಫುಲ್ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಲಾಸ್ಟ್ ಇಯರು ಸ್ವಲ್ಪ ಎಡವಿ ಟಾಪ್ 3 ಅಲ್ಲಿ ಬಂದು ಹೋದವ್ರೆ. ಆದರೆ ಈ ಸೀಸನ್ ಅಲ್ಲಿ ಯಾಕೋ ಮೇನ್ ಕಂಟೆಂಡರ್ ಕಾಣಿಸ್ತಾ ಇದ್ದಾರೆ ನನಗೆ. ಓಕೆ, ಎಂ ಐ ಪ್ಲೇಯಿಂಗ್ ಲೆವೆನ್ ಬಗ್ಗೆ ಮಾತಾಡೋದಾದ್ರೆ ಯಾರು ಇದ್ದಾರೆ ಮಗ? ಓಪನಿಂಗ್ ಡಿಕಾಕು ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ, ಮತ್ತೆ ಹಾರ್ದಿಕ್ ಪಾಂಡ್ಯ ಇವೆಲ್ಲ ಮೇನ್ ಬ್ಯಾಟ್ಸ್ಮನ್ ಆಗಿದ್ದಾರೆ. ಅದು ಅಲ್ಲದೆ ಜಿ.ಟಿ ಜೊತೆ ಟ್ರೇಡ್ ಮಾಡಿ ಬೇರೆ ರುದರ್ಫೋರ್ಡ್ ಬ್ಯಾಟ್ಸ್ಮನ್ ತಗೊಂಡಿದ್ದಾರೆ, ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್. ರುದರ್ಫೋರ್ಡ್ ತುಂಬಾ ಇಂಪ್ಯಾಕ್ಟ್ ಮಾಡುವಂತ ಚಾನ್ಸ್ ಇದೆ. ಜಿ.ಟಿ ಅವ್ರು ಯಾಕೋ ಬುಟ್ಟಿ ತಪ್ಪು ಮಾಡೋರು ಅನಿಸ್ತಿದೆ. ಎಂ.ಐಗೆ ಫುಲ್ ಸ್ಟ್ರಾಂಗ್ ಆಗಿದೆ ಬ್ಯಾಟಿಂಗ್ ಲೈನಪ್ ಅಂತ. ಅದೇ ಓಪನಿಂಗ್ ಬರೋದು ಡಿಕಾಕ್ ಮತ್ತೆ ಶರ್ಮಾ, ರೋಹಿತ್ ಶರ್ಮಾ ಅವರಿಬ್ರು ಕಾಂಬಿನೇಷನ್ ಅವರು ವರ್ಕ್ ಆಗ್ಬೋದಾ? ಫುಲ್ ಎಕ್ಸ್ಪೀರಿಯನ್ಸ್ ಇರೋರು, ಹ್ಮ್ ಯಾಕೋ ಕಚ್ಕೋಬಹುದು. ಇಲ್ಲಾಂದ್ರೆ ರಿಯಲ್ ರಿಕಾರ್ಡನ್ ಇದ್ದಾರೆ. ಡಿಕಾಕ್ ಏನಾರ ಕೈ ಕೊಟ್ರೆ ಐ ಥಿಂಕ್ ಡೈರೆಕ್ಟ್ ಅವ್ರು ಹಾಕಬಹುದು. ಓಕೆ. ಇನ್ನು ಆಲ್ರೌಂಡರ್ ವಿಚಾರಕ್ಕೆ ಬಂದ್ರೆ ಹಾರ್ದಿಕ್ ಪಾಂಡ್ಯ, ನ್ಯೂಜಿಲೆಂಡ್ ಕ್ಯಾಪ್ಟನ್ ಆಗಿದಂತ ಮಿಚೆಲ್ ಸ್ಯಾಂಟ್ನರ್ ಸ್ಪಿನ್ನರ್ ಆಲ್ರೌಂಡರ್, ದೀಪಕ್ ಚಾಹರ್, ರಾಹುಲ್ ಚಾಹರ್, ದೀಪಕ್ ಚಾಹರ್. ಇನ್ನು ಇಂಡಿಯನ್ ಆಲ್ರೌಂಡರ್ ವಿಚಾರಕ್ಕೆ ಬಂದ್ರೆ ಹಾರ್ದಿಕ್ ಪಾಂಡ್ಯ ಇದ್ದಾರೆ, ದೀಪಕ್ ಚಾಹರ್ ಇದ್ದಾರೆ, ಶಾರ್ದುಲ್ ಠಾಕೂರ್ ಅವರೇ. ಯಾರನ್ನ ಬೇಕಾದ್ರೂ ಅವ್ರು ಆಡಿಸ್ಬೋದು. ಅವ್ರ ಟೀಮ್ ನೋಡ್ತಾ ಇದ್ರೆ 2 ಟೀಮ್ ಮಾಡ್ಬೋದು ಅನ್ಸ್ತೇನಪ್ಪ, ಅಷ್ಟಿದೆ ಸ್ಟ್ರಾಂಗ್. ಅಂದ್ರೆ ಎಂ.ಐ ಬೌಲಿಂಗ್ ಸ್ಟ್ರೆಂತ್ ಲೀಡ್ ಮಾಡೋದು ಬೂಮ್ರಾ ನಿನ್ನೆ ಜಾಯ್ನ್ ಆಗಿದ್ದಾರೆ ಅಂತ ಅಂತಿದ್ದಾರೆ ನ್ಯೂಸ್. ಯಾಕೋ ಫಸ್ಟ್ ಮ್ಯಾಚ್ ಆಡ್ತಾರೆ ಇಲ್ವಾ ಡೌಟ್. ಟ್ರೆಂಟ್ ಬೋಲ್ಟ್ ಆಡ್ತಾರೆ, ಅವ್ರು ಲೀಡ್ ಮಾಡ್ತಾರೆ. ದೀಪಕ್ ಚಾಹರ್, ಹಾರ್ದಿಕ್ ಪಾಂಡ್ಯ ಲಕ್ಸುರಿ ಇದೆ ಅಂತ ಬೌಲಿಂಗ್ ಅಲ್ಲ. ವಿಲ್ ಜಾಕ್ಸ್ ಇದ್ದಾರೆ ಸ್ಪಿನ್ನಿಗೆ, ನಮನ್ ಧೀರ್ ಇದ್ದಾರೆ. ಬಲಿಷ್ಠವಾಗಿದೆಯಪ್ಪ, ಏನಂತ ಕೊರತೆಗಳು ಎದ್ದು ಕಾಣಿಸ್ತಾ ಇಲ್ಲ. ಎಂ.ಐದಂತೂ ಬಲಿಷ್ಠವಾಗಿ ಕಾಣ್ತಿದೆ. ಕೆ.ಕೆ.ಆರ್ ಬಗ್ಗೆ ಏನ್ ಹೇಳ್ತೀರಾ ಬ್ರೋ? ಈಗ ಕೆ.ಕೆ.ಆರ್ 11 ಬಗ್ಗೆ ಮಾತಾಡೋದಾದ್ರೆ ಫಿನ್ ಅಲೆನ್, ನರೈನ್, ಅಜಿಂಕ್ಯ ರಹಾನೆ, ಕ್ಯಾಮ್ರನ್ ಗ್ರೀನ್, ರಘುವಂಶಿ, ರಿಂಕು ಸಿಂಗ್, ರಣದೀಪ್ ಸಿಂಗ್, ಅನ್ಕುಲ್ ರಾಯ್, ವೈಭವ್ ಅರೋರಾ, ವರುಣ್ ಚಕ್ರವರ್ತಿ, ಮುಜರ್ಬಾನಿ. ಇದರಲ್ಲಿ ಸೋಲ್ಡ್ ಔಟ್ ಹೈಯೆಸ್ಟ್ IPL 26 ಅಲ್ಲಿ ಸೋಲ್ಡ್ ಔಟ್ ಆಗಿರೋ ಒಬ್ಬರು ಇದೆ, ಅವರೇ ಕ್ಯಾಮ್ರನ್ ಗ್ರೀನ್. ಆದ್ರೆ ಫಾರ್ಮ್ ಅಲ್ಲಿ ಇಲ್ಲ, ಏನ್ ಇಂಪ್ಯಾಕ್ಟ್ ಮಾಡ್ತಾರೋ ಕೆ.ಕೆ.ಆರ್ಗೆ ನೋಡ್ಬೇಕು. 25 ಕೋಟಿ ಹೈಯೆಸ್ಟ್. ಈಗ ಕ್ಯಾಮ್ರನ್ ಗ್ರೀನ್ ಸೇಲ್ ಆಗಿರೋದು 25 ಕೋಟಿ. ಅವರೇ ಈ ಸಲ ಹೈಯೆಸ್ಟ್ 26 IPL ಅಲ್ಲಿ. ಆದ್ರೆ ಕೆ.ಕೆ.ಆರ್ಗೆ ದೊಡ್ಡ ಇಂಪ್ಯಾಕ್ಟ್ ಅಂದ್ರೆ ಹೊಡೆದ ಬಿದ್ದಿರೋದು ಏನಂತ ಅಂದ್ರೆ, ಅವರು ಮೇನ್ ಬೌಲರ್ಸ್ಗಳು ರೂಲ್ ಔಟ್ ಆಗಿರೋದು. ಅದಕ್ಕೆ ಬ್ಲೆಸ್ಸಿಂಗ್ ಮುಜರ್ಬನಿ ಬಂದಿರೋದು. ಫಸ್ಟ್ ರೂಲ್ ಔಟ್ ಆಗಿರೋದು ಹರ್ಷಿತ್ ರಾಣಾ, IPL ಇಂದ ರೂಲ್ ಔಟ್. ಸೆಕೆಂಡ್ ಆಗಿರೋದು ಮತೀಶ ಪತಿರಾಣ, ಅವರು ಮೇನ್ ಬೌಲರ್ 18 ಕೋಟಿ ಕೊಟ್ಟು ತಗೊಂಡಿದ್ರು, ಅವರು ರೂಲ್ ಔಟ್. ನೆಕ್ಸ್ಟ್ ಬರೋದಾದ್ರೆ ಬಾಂಗ್ಲಾದೇಶಿ ಬೌಲರ್. ಕೆ.ಕೆ.ಆರ್ಗೆ ಹೊಡೆತ ಬಿದ್ದಿರೋದು ಏನಂತಂದ್ರೆ ಬ್ರೋ, ಅವ್ರ ಮೇನ್ ಪ್ಲೇಯರ್ ಆಗಿದ್ದ ಮುಸ್ತಫಿಜುರ್ ರಹಮಾನ್ 10 ಕೋಟಿ ಕೊಟ್ಟು ತಗೊಂಡಿದ್ರು. ಬಾಂಗ್ಲಾ ಇಂಡಿಯಾ ಕಾನ್ಫ್ಲೆಕ್ಸ್ ಇಂದ ಅವ್ರು ರೂಲ್ ಔಟ್ ಆದ್ರು. ಮತೀಶ ಪತಿರಾಣ 12 ಕೋಟಿ ಕೊಟ್ಟು ತಗೊಂಡಿದ್ರು, ಅವರು ಕೂಡ ರೂಲ್ ಔಟ್. ಹರ್ಷಿತ್ ರಾಣಾ ಅವರು ಕೂಡ ರೂಲ್ಡ್ ಔಟ್ ಆಗಿದ್ದಾರೆ. ಈಗ ಕೆ.ಕೆ.ಆರ್ಗೆ ಅದು ತುಂಬಾ ಹೊಡೆತ ಬಿದ್ದಿದೆ. ಅದ್ರ ಬದಲಾಗಿ ಬ್ಲೆಸ್ಸಿಂಗ್ ಮುಜರ್ಬನಿ ತಗೊಂಡಿದ್ದಾರೆ. ಆಮೇಲೆ ನವದೀಪ್ ಸೈನಿ ಕೇಳಿದ್ದೀರಾ, ಕರ್ನಾಟಕ ಇದು ಅವ್ರು ಅದಕ್ಕೆ ಅವ್ರ ಜಾಗಕ್ಕೋಸ್ಕರನೇ ನವದೀಪ್ ಸೈನಿ ಅಂತ ಹಳೆ ಬೌಲರ್, ಇಂಡಿಯನ್ ಬೌಲರು, ಅವ್ರನ್ನ ತಗೊಂಡಿದ್ದಾರೆ. ಆದ್ರೆ ಅವ್ರನ್ನ ಡೈರೆಕ್ಟ್ ಆಗಿ ಆಡಿಸ್ತಾರೆ ಇಲ್ವ ನೋಡ್ಬೇಕು. ಬ್ಲೆಸ್ಸಿಂಗ್ ಮುಜರ್ಬನಿ ಅಂತೂ ಮೇನ್ ಪ್ಲೇಯರ್ ಆಗಿ ಆಡ್ಬೇಕು. ಇವಾಗ ಇನ್ಯಾರು ಅಂತ ಪ್ಲೇಯಿಂಗ್ ಲೆವೆಲ್ ಬಲಿಷ್ಠವಾಗಿಲ್ಲ. ಈಗ ಯಾರು ಬೌಲಿಂಗ್ ಅಲ್ಲಿ ಯಾರು ಈ ಸಲ ಅಂದ್ರೆ ಕೆ.ಕೆ.ಆರ್ ಅಲ್ಲಿ ಯಾರು ಲೀಡ್ ಮಾಡ್ಬೋದು? ಇನ್ ಸ್ಪಿನ್ಗೆ ಏನ್ ಕೊರತೆ ಇಲ್ಲ. ವರ್ಲ್ಡ್ ನಂಬರ್ 1 ಬೌಲರ್ ಆಗಿರೋ ವರುಣ್ ಚಕ್ರವರ್ತಿ ಇದ್ದಾರೆ, ಸುನಿಲ್ ನರೇನ್ ಇದ್ದಾರೆ, ಅವರಿಬ್ರು ಮೇಂಟೈನ್ ಮಾಡ್ಕೊತಾರೆ. ಬೌಲಿಂಗ್ ಅಂತ ಬಂದ್ರೆ ವೈಭವ್ ಅರೋರಾ ಅವರೇ ಲೀಡ್ ಮಾಡ್ಬೇಕು ಇವಾಗ ಇಂಡಿಯನ್ ಬೌಲರ್ ಆಗಿ. ಓ ಸೀಸನ್ ಅಲ್ಲಿ ಸ್ವಲ್ಪ ಪ್ರೂವ್ ಮಾಡ್ಕೊಂಡಿದ್ದಾರೆ. ಬ್ಲೆಸ್ಸಿಂಗ್ ಮುಜರ್ಬನಿ ಸ್ವಲ್ಪ ಫುಲ್ ಟಾಲ್ ಆಗಿದ್ದಾರೆ, ಬೌನ್ಸಿಂಗ್ ಮಾಡ್ಬೋದು ಅಂತ ಅನಿಸ್ತಿದೆ. ಓಕೆ, ಇನ್ನು ಬ್ಯಾಟಿಂಗ್ ಲೈನ್ ಅಪ್ ಬರೋದಾದ್ರೆ ಕೆ.ಕೆ.ಆರ್ ಅಲ್ಲಿ ಟಾಪ್ ಆರ್ಡರ್ ಬರೋದೆ ಯಾರು ಬರ್ಬೋದು? ಫಿನ್ ಆಲನ್ ಅಂತೂ ಫಿಕ್ಸು. ಈ ಸೌತ್ ಆಫ್ರಿಕಾಗೆ ವರ್ಲ್ಡ್ ಕಪ್ ಅಲ್ಲಿ ಸೆಂಚುರಿ ಹೊಡೆದು ವಿಕೆಟ್ ಇಲ್ದಂಗೆ ಗೆಲ್ಸಿದ್ರು ಫಿನ್ ಆಲನ್. ನೆಕ್ಸ್ಟ್ ಬರೋದಾದ್ರೆ ಸುನಿಲ್ ನರೇನ್, ಅವಾಗಿಂದ ಅವರೇ ಇದ್ದಾರೆ. ಒಳ್ಳೆ ಅವ್ರ IPL ಬಂತು ಅಂದ್ರೆ ಅವ್ರ ಗೇಮ್ ಅವ್ರು ಆಡೇ ಆಡ್ತಾರೆ ಆಲ್ರೌಂಡರ್ ಆಗಿ.
ಅಜಿಂಕ್ಯ ರಹಾನೆ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಓಸಿನ ಅಂತ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ. ಈ ಸೀಸನ್ ಏನ್ ಮಾಡ್ತಾರೋ ಕಾದ್ ನೋಡ್ಬೇಕು. ಇಂಡಿಯನ್ ಬ್ಯಾಟ್ಸ್ಮನ್ಸ್ ಕೆ ಕೆ ಆರ್ ಅಲ್ಲಿ ಯಾರಿದ್ದಾರೆ ಅಂತಂದ್ರೆ ರಘುವಂಶಿ, ರಿಂಕು ಸಿಂಗು ಹಳೆ ಪ್ಲೇಯರು ಇಂಪ್ಯಾಕ್ಟ್ ಮಾಡ್ತಾರೆ ಅಂತ ಅನಿಸ್ತಿದೆ. ರಮಣ್ದೀಪ್ ಸಿಂಗು ಇವರೆಲ್ಲ, ಆಮೇಲೆ ರಾಹುಲ್ ತ್ರಿಪಾಠಿ ಇಂಪ್ಯಾಕ್ಟ್ ಸಬ್ ಆಗ್ಬೇಕಾದ್ರೆ ಯೂಸ್ ಮಾಡ್ಬೋದು. ಕೆ ಕೆ ಆರ್ ಗೆದ್ದಾಗ ಅವ್ರು ತುಂಬಾ ಯೂಸ್ ಆಗಿದೆ. ಅಜಿಂಕ್ಯ ರಹಾನೆ ಕ್ಯಾಪ್ಟನ್ ಬಗ್ಗೆ ಅನ್ಸುತ್ತೆ. ಅಜಿಂಕ್ಯ ರಹಾನೆ ಎಕ್ಸ್ಪೀರಿಯನ್ಸ್ ಪ್ಲೇಯರು, ಕ್ಯಾಪ್ಟನ್ಶಿಪ್ ಅಲ್ಲಿ ಅಷ್ಟು ಮುನ್ನಡ್ಸಕ್ಕೆ ಕೆ ಕೆ ಆರ್ ಅಲ್ಲಿ ಕೊರತೆ ಕಾಣಿಸ್ತಿದೆ. ಹೆಂಗ್ ಇಂಪ್ಯಾಕ್ಟ್ ಮಾಡ್ತಾರೋ ನೋಡ್ಬೇಕು. ಓಸಿನ ಅಂತ ಏನ್ ಬಂದಿಲ್ಲ. ಇನ್ನ ಮುಂಬೈ ಕಡೆ ಬಂದ್ರೆ ಮುಂಬೈಲಿ ಕ್ಯಾಪ್ಟನ್ ಆಗಿರೋದು ಹಾರ್ದಿಕ್ ಪಾಂಡ್ಯ. ಹಾರ್ದಿಕ್ ಪಾಂಡ್ಯಗ್ ಅಂತ ಕೊರತೆ ಕಾಣಲ್ಲ. ಸೂರ್ಯಕುಮಾರ್ ವರ್ಲ್ಡ್ ಕಪ್ ಟೀಮ್ ವಿನ್ನಿಂಗ್ ಕ್ಯಾಪ್ಟನ್, ರೋಹಿತ್ ಶರ್ಮಾ ಕ್ಯಾಪ್ಟನ್, ಒಳ್ಳೆ ಬೂಮ್ರಾ ಕ್ಯಾಪ್ಟನ್ ಪ್ಲೇಯರ್. ಅವ್ರಿಗೇನಂತ ಏನ್ ಕೊರತೆ ಕಾಣಿಸಲ್ಲ, ಬಲಿಷ್ಠವಾಗಿ ಕಾಣಿಸ್ತಾರೆ, ಆರಾಮಾಗಿ ಹೊಡಿತಾರೆ ಅಂತ ನನಗೆ ಅನ್ಸುತ್ತೆ. ಎಂ.ಐ ಒಂಥರ ಮಿನಿ ಇಂಡಿಯಾ ಟೀಮ್ ಇದ್ದಂಗೆ. ಎಲ್ಲ ಅವರೇ ಇದಲ್ಲ. ಅದೇ ಕೆ ಕೆ ಆರ್ ಬಗ್ಗೆ ಅಷ್ಟೊಂದು ಕೊರತೆಗಳು ಹೇಳಿ ಹೆಂಗೆ ಕೆ ಕೆ ಆರ್ ನ ಸ್ಟ್ರಾಂಗ್ ಅಂತ ಹೇಳಕ್ಕಾಗುತ್ತೆ. ಎಂ.ಐ ಅಂತೂ ಇಂಡಿಯಾ ಆಬ್ವಿಯಸ್ಲಿ ಎಂ.ಐ ಸ್ಟ್ರಾಂಗ್ ಆಗಿ ಕಾಣಿಸೋದು. ಅಲ್ಲಂತೂ ಬೂಮ್ರಾ, ಟೆಂಟ್ ಬೋಲ್ಟ್, ವಿಲ್ ಜಾಕ್ಸ್ ಸ್ಪಿನ್ ಅಲ್ಲಿ, ಮಿಚೆಲ್ ಸ್ಯಾಂಟ್ನರ್, ಹಾರ್ದಿಕ್ ಪಾಂಡ್ಯ, ರಮಣ್ದೀಪ್ ಎಲ್ಲ ಒಳ್ಳೆ ಇಂಪ್ಯಾಕ್ಟ್ ಮಾಡೋಂತ ಬೌಲರ್ಸ್ ಇದ್ದಾರೆ. ಎಂ.ಐ ವರ್ಸಸ್ ಕೆ ಕೆ ಆರ್ ಹೆಡ್ ಟು ಹೆಡ್ ಮ್ಯಾಚ್ ನೋಡೋದಾದ್ರೆ 35 ಮ್ಯಾಚಸ್ ಅಲ್ಲಿ 24 ವಿನ್ ಆಗಿರೋದು ಎಂ.ಐ, 11 ವಿನ್ ಆಗಿರೋದು ಕೆ ಕೆ ಆರ್. ನಾಳೆ ಮ್ಯಾಚ್ ನಡೀತಿರೋದು ಹೇಳಿ, ವಾಂಖೇಡೆ ಸ್ಟೇಡಿಯಂ, ಮುಂಬೈ ಹೋಮ್ ಗ್ರೌಂಡ್ ಅಲ್ಲಿ. ಅದು ಮುಂಬೈ ವಾಂಖೇಡೆ ಬಗ್ಗೆ ನೋಡೋದಾದ್ರೆ ಕೆ ಕೆ ಆರ್ ಗೆದ್ದಿರೋದು 2 ಮ್ಯಾಚ್. ಅದು 2017ರಿಂದ ಒಂದು ಮ್ಯಾಚ್ ಗೆದ್ದಿಲ್ಲ. ಹೌದು, 10 ಮ್ಯಾಚ್ ಎಂ.ಐ ಗೆದ್ದಿದೆ. ಆಮೇಲೆ 4-5 ವರ್ಷದಿಂದ ಎಂ.ಐ ಓಪನಿಂಗ್ ಮ್ಯಾಚ್ ಗೆದ್ದಿಲ್ಲ. ಈ ಸಲ ವಾಂಖೇಡದಲ್ಲಿ ಕೆ ಕೆ ಆರ್ ಗೆಲ್ತಾರ ಅಥವಾ ಎಂ.ಐ ಓಪನಿಂಗ್ ಮ್ಯಾಚ್ ಗೆಲ್ತಾರ ಅಂತ ನೋಡ್ಬೇಕು. ಕಾತುರದಿಂದ ಕಾಯ್ಬೇಕು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನ್ ಗೊತ್ತಾ? ಏನ್ ಬ್ರೋ? ಟೋಟಲ್ 9 ಮ್ಯಾಚ್ ಕಂಟಿನ್ಯೂಸ್ ಆಗಿ ಎಂ.ಐ ಕೆ ಕೆ ಆರ್ ವಿರುದ್ಧ ಗೆದ್ಕೊಂಡಿದ್ದಾರೆ. ಹಂಗಾರೆ ಕ್ಲಿಯರ್ ಡಾಮಿನೆನ್ಸ್ ಕಾಣಿಸ್ತಾ ಇದೆ. ಮತ್ತೆ ಮುಂಬೈ ಕಡೆ ಯಾರು ಇಂಪ್ಯಾಕ್ಟ್ ಮಾಡ್ಬೋದು ಅನಿಸ್ತೈತೆ? ಮುಂಬೈಯಲ್ಲಿ ಆಬ್ವಿಯಸ್ಲಿ ಸೂರ್ಯಕುಮಾರ್. ಕೆ ಆರ್ ಕಡೆ ಯಾರು ಇಂಪ್ಯಾಕ್ಟ್ ಮಾಡ್ಬೋದು ಅಂತ ನೋಡೋದ್ರೆ ರಘುವಂಶಿ ಮಾಡ್ಬೋದು. ವರ್ಷ ತುಂಬಾ ಪ್ರೂವ್ ಮಾಡಿ ಕ್ಲಿಯರ್ ಡಾಮಿನೆನ್ಸ್ ನೋಡಿದ್ರೆ ಮುಂಬೈ ಈಸಿಯಾಗಿ ಗೆಲ್ತಾರೆ ಅಂತ. ಓಕೆ, ಇದೆಲ್ಲ ನೋಡ್ತಾ ಇದ್ರೆ ಕ್ಲಿಯರ್ ಡಾಮಿನೆನ್ಸ್ ಎಂ.ಐ ಕಾಣಿಸ್ತಾ ಇರೋದು. ಇವ್ರನ್ನ ಬೀಟ್ ಮಾಡಕ್ ಆಗುತ್ತಾ ಕೆ ಕೆ ಆರ್? ಆಗುತ್ತಾ ಇಲ್ವಾ? ಮಾಡ್ಬೋದು, ಆದ್ರೆ ಮುಂಬೈ ಅವರೇ ಸೋಲ್ಬೇಕು. ನೋಡಿ, ವಾಂಖೇಡೆ ಪಿಚ್ ಬಗ್ಗೆ ನೋಡೋದಾದ್ರೆ ಬ್ರೋ, ಟಾಸ್ ಗೆದ್ದವ್ರು ಈಸಿಯಾಗಿ ಚೇಜಿಂಗ್ ಆಯ್ಕೆ ಮಾಡ್ತಾರೆ. ಐ ಥಿಂಕ್ ಅವರು 200 ಹೊಡೆದ್ರು ಚೇಸ್ ಮಾಡ್ಬೋದು ಅನ್ನೋ ಸ್ಟ್ರಾಂಗ್ ಬಿಲೀವ್. ಹೇಳ್ತಿರೋದೇನು ಬ್ಯಾಟಿಂಗ್ ಪಿಚ್ ಅಂತ? ಬ್ಯಾಟಿಂಗ್ ಈಸಿಯಾಗಿ. ಓಕೆ, ಬ್ಯಾಟಿಂಗ್ ಪಿಚ್ ಅಂದ್ಮೇಲೆ ಯಾರಾದ್ರೂ 150 ಹೊಡಿಲೇಬೇಕಲ್ಲ, ಯಾರು ಹೊಡಿಬೋದು? 50 ಅಂತ ಆರಾಮಾಗಿ ಬರುತ್ತೆ. ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್, ರೋಹಿತ್ ಶರ್ಮಾ ಡಾಮಿನೆನ್ಸ್ ಮಾಡ್ಬೋದು ಅನಿಸ್ತಿದೆ. ಕೆ ಕೆ ಆರ್ ಕಡೆ ಅಜಿಂಕ್ಯ ರಹಾನೆ, ಸುನಿಲ್ ನರೇನ್ ಆಡಿದ್ರೆ ಒಳ್ಳೆ ರನ್ ಕಲೆ ಹಾಕ್ಬೋದು, ಎಂ.ಐಗೆ ಫೈಟ್ ಕೊಡ್ಬೋದು ಅಂತ ಅನ್ಸುತ್ತೆ. ಬೌಲಿಂಗ್ ಅಲ್ಲಿ ಅವರು ಅಂತ ಕಂಬ್ಯಾಕ್ ಮಾಡಕ್ಕೆಲ್ಲ ಕಷ್ಟ ಆಗುತ್ತೆ. ಇನ್ನ ಪರ್ಸೆಂಟೇಜ್ ವೈಸ್ ಮಾತಾಡೋದಾದ್ರೆ ಗೆಲ್ಲೋ ಪರ್ಸೆಂಟೇಜ್ ಕೆ ಕೆ ಆರ್ ಎಷ್ಟು, ಎಂ.ಐಗೆ ಎಷ್ಟು? ಎಂ.ಐಗೆ 75 ಅಂತ ನನ್ನ ಪ್ರಕಾರ. ಕೆ ಕೆ ಆರ್ ಸ್ವಲ್ಪ, ನನ್ನ ಪ್ರಕಾರ 90% ಎಂ.ಐನೇ. ನೋಡೋಣ ಗೈಸ್, ಯಾರು ಗೆಲ್ಬೋದು ಕಮೆಂಟ್ ಆಗಿ ನೋಡೋಣ. ಬೋಲ್ಡ್ ಸ್ಟೇಟ್ಮೆಂಟ್. ಪಕ್ಕ ಎಂ.ಐ ಗೈಸ್ ಗೆಲ್ಲೋದು. ಶುಭಾರಂಭ ಮಾಡೋ ಸೀಸನ್ 26 ಅಲ್ಲಿ ಅವರು ಶುಭಾರಂಭ ಮಾಡೋತಾರೆ ಅಂತ ಅನಿಸ್ತಿದೆ. ಅವ್ರ ಹಳೆ ಟ್ರ್ಯಾಕ್ ರೆಕಾರ್ಡ್ ನ ಕ್ಲಿಯರ್ ಮಾಡ್ಕೊಂಡು ವಿನ್ನಿಂಗ್ ಸ್ಟ್ರೈಕ್ ನ ಇದು ಮಾಡ್ತಾರೆ ಅಂತ ಅನಿಸ್ತಿದೆ. ಮೇಂಟೈನ್ ಮಾಡ್ತಾರೆ. ಏನಂತೀರಾ ಗೈಸ್? ಓಕೆ, ಇವತ್ತಿನ ವಿಡಿಯೋ ಇದಾಗಿತ್ತು. ಸಿಗೋಣ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ. ಏನಾದ್ರೆ ಹೊಟ್ಟೆಗೆ ಹಾಕೊಂಡು ಬೇಗ ಇಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಏನಾರ ಇದ್ರೆ ಹೊಟ್ಟೆಗೆ ಹಾಕೊಂಡು ಕಮೆಂಟ್ ಮಾಡಿ.